ನ್ಯೂಸ್ ಅವರಿಗೆ ಸ್ವಾಗತ. ರಾಜ್ಯದಲ್ಲಿ ಐಟಿ ದಾಳಿ ಹೊಸದೇನ, ಆದರೆ ಒಂದು ಪ್ರತಿಷ್ಠಿತ ಮಟ್ಟದ ಮೇಲೆ ನಡೆದಿರತಕ್ಕಂಥದ್ದು ಈ ಮೊದಲ ಬಾರಿಗೆ. ಈ ದಾಳಿ ವ್ಯಾಪಕ ಖಂಡನೆಗೆ ಗುರಿಯಾಗಿದೆ, ಅಷ್ಟೇ ಅಲ್ಲ ವ್ಯಾಪಕ ಟೀಕೆ ಕೂಡ ಗುರಿಯಾಗಿದೆ. ಇದರಲ್ಲಿ ರಾಜಕೀಯ ಕೈವಾಡ ಇದೆ. ಯಾಕೆ ಈ ರೀತಿ ದಾಳಿ ನಡೀತು? ಒಂದು ರೀತಿ ಧಾರ್ಮಿಕ ಭಾವೈಕ್ಯತೆಗೆ ಧಕ್ಕೆ ತರುವಂಥದ್ದು, ಒಂದು ರೀತಿ ಕೆಣಕುವಂಥ ಕೆಲಸ ಈ ದಾಳಿಯಿಂದ ಆಗಿದೆ. ಈ ದಾಳಿಯ ಒಂದು ಬೆನ್ನಲ್ಲೇ ಅನೇಕ ಕಡೆಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ ಕೂಡ ಪ್ರತಿಭಟನೆ ಕೂಡ ವ್ಯಕ್ತ ಆಗಿದೆ. ರಾಜಕೀಯ ಪಕ್ಷದ ನಾಯಕರು ಪಕ್ಷಾತೀತವಾಗಿ ಇದನ್ನು ಖಂಡಿಸಿದ್ದಾರೆ. ಸೊ ಈಗಾಗಲೇ ಇದು ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾಪ ಆಗಿದೆ. ಮಠದ ಮುಂದೆ ಕೂಡ ಅನೇಕ ಜನ ಭಕ್ತರು, ಬೇರೆ ಬೇರೆ ಸಂಘಟನೆ ಕಾರ್ಯಕರ್ತರು ಈ ದಾಳಿಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಆದಿಚುಂಚನಗಿರಿ ಬೆಂಗಳೂರಿನ ಶಾಖಾ ಮಠದ ಮೇಲೆ ನಡೆದಂಥ ಐಟಿ ರೇಡ್ ಏನಿದೆ, ಇದು ವ್ಯಾಪಕ ಟೀಕೆಗೆ ಮತ್ತು ಖಂಡನೆಗೆ ಗುರಿಯಾಗಿದೆ. ಸೊ ಇದು ಪ್ರತಿಭಟನೆ. ಆದರೆ ರಾಜಕೀಯ ಪಕ್ಷಗಳು ಈ ದಾಳಿಯನ್ನು ಯಾವ್ಯಾವ ರೀತಿ ಪ್ರತಿಕ್ರಿಯೆ ನೀಡಿವೆ, ಯಾವ ರೀತಿ ಖಂಡಿಸಿದ್ದೇವೆ ಅದನ್ನು ಕೂಡ ನೋಡ್ಬೋದು. ಇನ್ಕಮ್ ಟ್ಯಾಕ್ಸ್ ಆಗಲಿ, ಲೋಕಾಯುಕ್ತ ಆಗಲಿ, ಅಥವಾ ಬೇರೆ ಯಾವುದಾದ್ರೂ ತನಿಖೆಯ ಒಂದು ಸಂಸ್ಥೆಗಳಾಗಲಿ ಯಾರ ಮೇಲಾದರೂ ದಾಳಿ ಮಾಡಿದಾಗ ಇದಕ್ಕೆ ನಾನು ರಿಯಾಕ್ಷನ್ ಕೊಡೋದಿಲ್ಲ. ಆ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡೋದು ಸೂಕ್ತ ಅಲ್ಲ. ಯಾವುದೇ ಧಾರ್ಮಿಕವಾದಂಥ ಸಂಸ್ಥೆಗಳ ಮೇಲೆ ದಾಳಿ ನಡೆಸೋದು ಖಂಡನೀಯ. ಇದು ಮಾಡಬಾರ್ದು. ಇದು ನಾವು ನಮ್ಮ ಮಠವನ್ನು ರಕ್ಷಣೆ ಮಾಡಲೇಬೇಕಾಗ್ತದೆ. ಮಾನಸಿಕವಾಗಿ ಒಂದು ಸಮಾಜಕ್ಕೆ, ಒಂದು ಧರ್ಮಕ್ಕೆ ಚ್ಯುತಿ ಬರುವಂಥ ಕೆಲಸ ಯಾರೂ ಮಾಡಬಾರ್ದು. ಐಟಿ ದಾಳಿನ ಮಾಡಿರ್ತಕ್ಕಂಥದ್ದು ಒಂದು ಸ್ವಾಭಿಮಾನವನ್ನು ಕೆಣಕಿದಂಗಾಗಿದೆ. ಇದು ಸರಿಯಲ್ಲ. ನಮ್ಮ ಇದರ ಹೊಣೆಯನ್ನು ಕೇಂದ್ರದನ್ನು ಪ್ರತಿನಿಧಿಸ್ತಿರ್ತಕ್ಕಂಥ 4 ಸಚಿವರು ಹೊತ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಈ ರೀತಿ ಐಟಿ ದಾಳಿ ಮಾಡಿರ್ತಕ್ಕಂಥದ್ದನ್ನು ಖಂಡಿಸ್ತೇವೆ ಮತ್ತು ತಕ್ಷಣ ಅದನ್ನು ವಾಪಸ್ಸು ಬರಬೇಕು. ಸೊ ಯಾರ್ಯಾರು ನಾಯಕರು ಪ್ರತಿಕ್ರಿಯೆ ನೀಡೋದು ನೋಡಿದ್ವಿ. ಈಗ ಚರ್ಚೆಯನ್ನು ಮಾಡ್ತೀವಿ, ಆದರೆ 3 ಅಂಶಗಳಲ್ಲಿ ಪ್ರಮುಖವಾಗಿ ಕಾಡುವಂಥದ್ದು ಮತ್ತು ಪ್ರಮುಖವಾಗಿ ಪ್ರಶ್ನೆಗಳು ಹೇಳುವಂಥದ್ದು. ಆ 3 ಅಂಶಗಳೇನೋ ಕೂಡ ನೋಡ್ಬೋದು. ಮಠಗಳನ್ನು ಐಟಿ ವ್ಯಾಪ್ತಿಯಿಂದ ಹೊರಗಿಡಬೇಕನ್ನುವಂಥ ಒಂದು ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಹಾಗೆ ಮಠಗಳ ಮೇಲಿನ ಐಟಿ ದಾಳಿಗೆ ವಿರೋಧ ಏಕೆ ಅನ್ನುವಂಥದ್ದು ಕೂಡ ಈಗಿರ್ತಕ್ಕಂಥ ಪ್ರಶ್ನೆ. ಮಠಗಳ ಮೇಲಿನ ದಾಳಿ ರಾಜಕೀಯ ಪ್ರೇರಿತವ ಅನ್ನುವಂಥದ್ದು ಕೂಡ ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸೊ ಬನ್ನಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ 3 ಗಣ್ಯರಿದ್ದಾರೆ. ಮೊದಲಿಗೆ ಹಿರಿಯ ಚಿಂತಕರು ಮತ್ತು ಹಿರಿಯ ವಕೀಲರಂತ ಡಾಕ್ಟರ್ CS ದ್ವಾರಕಾನಾಥ್ ಇದ್ದಾರೆ. ಹಾಗೆಯೇ ಇನ್ನೊಬ್ಬರು JDS ಹಿರಿಯ ನಾಯಕರು, ಶಾಸಕರಂತ ಚಲುರ ಸ್ವಾಮಿ ಇದ್ದಾರೆ. ಮತ್ತೊಬ್ಬರು ಮಾಜಿ ಶಾಸಕರು, ಕಾಂಗ್ರೆಸ್ ನಾಯಕರಂತ ಸುರೇಶ್ ಗೌಡ್ರು ಇದ್ದಾರೆ. ಹಾಗೆ ನಮ್ಮ ಜೊತೆಗೆ ಇನ್ನೊಬ್ಬರು ಕೊಡದ ಮಠದ ಶ್ರೀಗಳಾದ ಶಾಂತವೀರ ಮಹಾಸ್ವಾಮಿಗಳು ಕೂಡ ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಮತ್ತೊಬ್ಬರು ಕಿತ್ತರೆ ಕಲಾವಿದರು ಮತ್ತು ITಯ ಡೆಪ್ಯೂಟಿ ಕಮಿಷನರ್ ಆದಂಥ ಸೇತುರಾಮ್ ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಮೊದಲಿಗೆ ನಾನು ಚರ್ಚೆ ಮಾಡ್ತೀನಿ ಚಲುರ ಸ್ವಾಮಿಯವರಿಂದ. ಮಠಗಳ ಮೇಲೆ ದಾಳಿ ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದ್ರಿ, ಆದರೆ ಮಠಗಳು ಕೂಡ ಆದಾಯ ಪಡಿತಾ ಇಲ್ವಾ? ಆದಾಯ ಬರ್ತಾ ಇಲ್ವಾ ಮಠಗಳಿಗೆ ಕೂಡ? ಮಠಗಳು ಆದಾಯ ಪಡೆದರೂ ಸಾರ್ವಜನಿಕ ಸೇವೆಗೆ ತೊಡಗಿಸ್ಕೊಂಡಿರ್ತಕ್ಕಂಥ 100ಕ್ಕೆ 100 ಅಲ್ಲಿ ವೈಯಕ್ತಿಕವಾದಂಥ ಹಿತಾಸಕ್ತಿ ಯಾವುದೂ ಇರಲ್ಲ. ಪಬ್ಲಿಕ್ ಇಂಟ್ರೆಸ್ಟಿಂದ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಮಕ್ಕಳ ಶಿಕ್ಷಣಕ್ಕೆ ಮತ್ತು ಅನ್ನದಾಹಕ್ಕೆ ಈ ಥರ ಅನೇಕ ರಾಜ್ಯದ ಉತ್ತಮವಾದಂಥ ಸೇವೆ ಮಾಡ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ಮಠಗಳು. ಸೊ ಇದು ಒಂದು ರೀತಿ ಯಾವುದೇ ನಾನು ಜಾತಿ ವಿಚಾರವನ್ನು ಮಾತಾಡಲಿಕ್ಕೆ ಹೋಗಲ್ಲ. ಯಾವುದೇ ಧಾರ್ಮಿಕ ಸಂಸ್ಥೆ ಮೇಲೆ ಈ ಥರದ್ದು ನಡೆದರೂ ಸಹ ಇದು ಒಂದು ರೀತಿ ಆ ಸಮಾಜಕ್ಕೆ ಮುಜುಗರನ್ನು ಉಂಟು ಮಾಡುತ್ತೆ. ಮತ್ತು 65 ವರ್ಷದಲ್ಲಿ ಈ ಥರದ್ದು ನಡೆದಿಲ್ಲ. ಮೊದಲ ಬಾರಿಗೆ ಒಂದು ದಾಳಿ ನಡೆದಿರ್ತಕ್ಕಂಥದ್ದು ಅದು ವಿಶೇಷವಾದಂತ ಈ ಸಂದರ್ಭದಲ್ಲಿ ನಡೆದದ್ದು. ಒಂದು ರೀತಿ ನೋಡ್ತಾ ಇದ್ರಿ 3ನೇ ಕಣ್ಣಿಂದ. ಹೌದು, ಸಹಜವಾಗಿ ಯಾರ್ದು ಇದರಲ್ಲಿ ಕೈವಾಡ ಇದೆಯೋ ಇಲ್ವೋ, ಆದರೆ ನೋಡಲಿಕ್ಕೆ ತತ್ಕ್ಷಣ ಇತ್ತೀಚಿನ ದಿನಗಳಲ್ಲಿ ಬದಲಾದಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಬಹುಶಃ ಇದಕ್ಕೆ ಯಾವ ರೀತಿ ರಾಜಕೀಯದ ಕೈವಾಡ ಇದೆ ಅನ್ನೋದು ಸಂಖ್ಯೆಯನ್ನು ಎಲ್ಲರಲ್ಲೂ ಸಹ ಬರುತ್ತೆ. ಅದರಿಂದ ಇವತ್ತು ಭಕ್ತರಿಗೆ ಆಕ್ರೋಶ ಬಂದಿದೆ. ಮತ್ತು ಕಾಲೇಜು ನೆಪದಲ್ಲಿ ಕಾಲೇಜು ಸಹ ನಡೆಸ್ತಾ ಇರ್ತಕ್ಕಂಥದ್ದು ಒಂದು ಸಂಸ್ಥೆ, ಆದಿಚುಂಚನಗಿರಿ ಸಂಸ್ಥೆ. ಜೊತೆಗೆ ಇವರು ಕಾಲೇಜ್ಗೆ ಅಷ್ಟೇ ಹೋಗಿಲ್ಲ. ಸೊ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಆದಿಚುಂಚನಗಿರಿ ಹೋಗಿಲ್ಲ ಅನ್ನೋದು ಬಿಟ್ಟರೆ ವಿಜಯನಗರದಲ್ಲಿ ಹೆಚ್ಚು ಒಂದು ಮಠದ ಏನು ವ್ಯವಹಾರ ನಡೀತದೆ
ಅಲ್ಲಿ ಇವರು ದಾಳಿ ಮಾಡಿರ್ತಕ್ಕಂಥದ್ದು ಒಂದು ಮಠದ ಭಕ್ತರಿಗೆ ತುಂಬ ಆಕ್ರೋಶವನ್ನು ತಂದುಕೊಟ್ಟಿದೆ. ಬಟ್ ಇದು ಯಾವುದೇ ಪಕ್ಷದ ಯಾವುದೇ ಮುಖಂಡರ ಕೈವಾಡ ಇದ್ದರೆ ಇದು ಅಕ್ಷಮ್ಯ ಅಪರಾಧ. ಖಂಡಿತ. ಸುರೇಶ್ ಗೌಡ್ರೆ, ನಾನು ಯಾಕೆ ಚಲುವರಾಯ ಮತ್ತು ಸುರೇಶ್ ಗೌಡ್ರು ಕೇಳೋದಂದ್ರೆ, ಈ ಮಠದ ಕ್ಷೇತ್ರ ನಿಮ್ಮ ವ್ಯಾಪ್ತಿಗೆ ಬರುತ್ತೆ. ನೀವು ಹಾಲಿ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಇಬ್ಬರು ಕೂಡ ಮಠದ ಭಕ್ತರೆ. ಸೊ ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಇದರ ನೇರ ಹೊಣೆ, ಕೇಂದ್ರದಲ್ಲಿ ಇರತಕ್ಕಂಥ 4 ಸಚಿವರು ಕೂಡ ಹೊಣೆಗಾರರು ಅಂತ ಮಾತನ್ನು ಕೂಡ ಬಿಜೆಪಿ ನಾಯಕರು ಹೇಳಿದ್ದಾರೆ. ಸೊ ಈಗ ದಿಢೀರಾಗಿ ಮಠದ ಮೇಲೆ ದಾಳಿ ಮಾಡಲಿಕ್ಕೆ ಏನು ಕಾರಣ? ಇದಕ್ಕೆ ಸೂಕ್ತ ಉತ್ತರವನ್ನು ಕೊಡಬೇಕಾದವರು ದಾಳಿ ಮಾಡಿದಂಥ ಅಧಿಕಾರಿಗಳು, ಅಥವಾ ಯಾವುದೇ ಮಾಹಿತಿಯಲ್ಲಿ ದಾಳಿ ಕಾರಣ ಇದುವರೆಗೆ ಯಾರಿಗೂ ಗೊತ್ತಿಲ್ಲ. ನಾನು ಸಹ ಮಠಕ್ಕೆ ಹೋಗಿದ್ದೆ, ಅಲ್ಲಿ ದಾಳಿ ನಡೀತಾ ಇತ್ತು. ನಾವು ಕೇಳಿದಂಥ ಸಂದರ್ಭದಲ್ಲಿ ಸ್ವಲ್ಪ ದಿವಸ ನಾವು ದಾಖಲೆ ಪತ್ರಗಳನ್ನ ನೋಡ್ತಾ ಇದ್ದೀವಿ, ಹೊರಟೋಗ್ತೀವಿ ನಾವು, ಏನು ಅಂಥದ್ದೇನಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾವು ಕೆಲವು ರಾಜಕೀಯ ಮುಖಂಡರುಗಳೆಲ್ಲ ನೋಡೋದು ಬಂದ್ವಿ. ಅದೇ ಇದರಲ್ಲಿ ಆದರೆ ಇದು ವಿಶೇಷವಾಗಿ ಎಲ್ಲರೂ ಇದು ನಮ್ಮ ಆದಿಚುಂಚನಗಿರಿ ಮಠ ವಿಶೇಷವಾಗಿ ಇದು ಎಲ್ಲ ಜನಾಂಗಕ್ಕೂ ಸೇರಿದಂಥ ಒಂದು ಮಠ. ಇದರಲ್ಲಿ ಮಠದ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಖಂಡನೀಯ. ಅವರು ಇನ್ಸ್ಟಿಟ್ಯೂಷನ್ಸ್ಗಳ ಮೇಲೆ ದಾಳಿ ಮಾಡಿದರೆ ಅಟ್ಲೀಸ್ಟ್ ಅದು ಪಾರದರ್ಶಕತೆ ಪ್ರಕಾರ ಇನ್ಸ್ಟಿಟ್ಯೂಷನ್ ನಡೆಸುವಂಥ ಮಠಗಳು ದಾಖಲೆಗಳು ಮಠದಲ್ಲಿದ್ದರೆ ದಾಖಲೆಗಳು ಪರಿಶೀಲನೆ ಮಾಡಬಾರ್ದಾ? ಪರಿಶೀಲನೆ ಮಾಡಬಾರ್ದು ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಭಾವನಾತ್ಮಕ ನಂಟು, ವ್ಯವಹಾರಕ್ಕೂ ನೀವು ನಂಟು ಮಾಡ್ತೀರಾ? ಹೌದು. ಅದು ಈಗ ನಮ್ಮ ಆದಿಚುಂಚನಗಿರಿ ಮಠಕ್ಕೆ ಇವರು ಏನು ವಿಜಯನಗರದಲ್ಲಿ ಹೋಗಿ ಪರಿಶೀಲನೆ ಅಂತ ಮಾಡಿದ್ದಾರೆ, ಆ ಮಠದಲ್ಲಿ ನಮ್ಮ ಬೇಕಾದಂಥ ನಮ್ಮ ನಡೆದಾಡ ದೇವರು ಅಂತ ಏನು ಹೇಳ್ತೀವಿ, ನಮ್ಮ ಸ್ವಾಮೀಜಿಯವರು ಇರ್ತಕ್ಕಂಥ ಸ್ಥಾನ, ಅದು ಕೇಂದ್ರ ಸ್ಥಾನ. ಆ ಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೆ ವಿಶೇಷವಾಗಿ ಅಲ್ಲಿ ಆ ಸ್ಥಳದ ಬಗ್ಗೆ ನಮಗೆ ಭಾವನಾತ್ಮಕ ನಂಟಿದೆ. ಆ ನಂಟಿಗೆಲ್ಲೋ ಒಂದು ಕಡೆ ನಮ್ಮ ಸಮಾಜಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನು ಬಂದು ದ್ವಾರಕಾನಾಥ್ ಅವರೇ, ಭಾವನಾತ್ಮಕ ನಂಟು ಒಂದು ಸಮುದಾಯದ ಒಂದು ಪ್ರತಿಕ್ರಿಯೆ ಸಹಜವಾಗಿ ಒಂದು ಮಟ್ಟದ ಮೇಲೆ ಬಂದಾಗ ಭಾವನಾತ್ಮಕವಾದಂಥ ಪ್ರತಿಕ್ರಿಯೆ ಬಂದಿದೆ. ಅದು ಯಾವುದೇ ಜಾತಿ ಮಟ್ಟದ ಮೇಲೆ ಆದಾಗಲೂ ಕೂಡ ಇದೇ ಪ್ರತಿಕ್ರಿಯೆ ಬರ್ತಿತ್ತು. ಚಲುವರಾಯ ಇರ್ಬೋದು, ಸುರೇಶ್ ಗೌಡ್ರು ಇರ್ಬೋದು, ಇನ್ಯಾವುದೇ ಪಕ್ಷದ ನಾಯಕರು ಸಹಜವಾದಂಥ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಆದರೆ ಒಂದು ವ್ಯಾವಹಾರಿಕ ಒಂದು ವಿರಕ್ತ ಮಠ ಅಂತಂದರೆ ಕೊಡೋದು, ಸಮಾಜದಿಂದ ತೊಗೊಳೋದು, ಅದಕ್ಕೆ ಯಾವುದೇ ರೀತಿ ಜೀರೋ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಕೆಲವು ಮಠಗಳಿಗೆ. ಇಲ್ಲಿ ಜೀರೋ ಬ್ಯಾಲೆನ್ಸ್ ಅಂತ ಇರೋದಿಲ್ಲ, IT ರಿಟರ್ನ್ಸ್ ಅಂತ ಇರುತ್ತೆ. ಪ್ರತಿ ವರ್ಷ ಬರುವಂಥ ಆದಾಯಕ್ಕೆ ತಕ್ಕಂಥ ರಿಟರ್ನ್ಸನ್ನು ಸಲ್ಲಿಸಬೇಕಾಗತ್ತೆ. ಈ ರಿಟರ್ನ್ ಸಲ್ಲಿಸಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಅಥವಾ ಒಂದು ಮಾಹಿತಿ ಸಿಕ್ಕ ಮೇಲೆ ತಾನೇ IT ದಾಳಿ ಮಾಡೋದು. ಇದಕ್ಕೆ ಯಾಕೆ ಒಂದು ಎಮೋಷನಲ್ ಆದಂಥ ಟಚ್ ಕೊಡೋಕ್ಕಾಗತ್ತೆ? ಯಾಕೆ ಕೊಡಬೇಕು ಅಂತ ಅದನ್ನು ಆದಿಚುಂಚನಗಿರಿ ಮಠ ಅನ್ನೋದನ್ನು ಹೊರತುಪಡಿಸಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ. ಹೊರತುಪಡಿಸಿ ಹೇಳೋದಾದರೆ ಯಾವುದೇ ಮಠಮಾನ್ಯಗಳಾಗಲಿ ಅವು ಕೇವಲ ಧಾರ್ಮಿಕ ಕ್ಷೇತ್ರಗಳಾಗಿದ್ದಾಗ ಇದರ ಅವಶ್ಯಕತೆ ಬರಲ್ಲ. ವ್ಯವಹಾರವಾದಾಗ IT ದಾಳಿ ಮಾಡ್ಬೋದು ಅಂತ ನಾನು ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ಇದು ಯಾವುದು ಕೂಡ ಸಂವಿಧಾನಕ್ಕೆ ಸಂವಿಧಾನವನ್ನು ಮೀರಿದಂಥವಲ್ಲ ಅನ್ನೋಂಥದ್ದು ಹೇಳ್ತೀನಿ. ಆದರೆ ಇಲ್ಲಿ ಭಾಳ ಪರ್ಟಿಕ್ಯುಲರಾಗಿ ನನಗೆ ಕಾಡ್ತಾ ಇರೋದು, ಪರ್ಟಿಕ್ಯುಲರಾಗಿ ಆದಿಚುಂಚನಗಿರಿ ಮಠದ ಬಗ್ಗೆ ಇಶ್ಯೂ ಬಂದಾಗ ನಾನು ಆ ಮಠನ ಬೇರೆಯವರು ಯಾವ ಕಾರಣಕ್ಕೋಸ್ಕರ ಆ ಮಠದ ಬಗ್ಗೆ ಗೌರವ ಇಟ್ಕೊಳ್ಳೋದು ನನಗೆ ಗೊತ್ತಿಲ್ಲ. ನಾನು ಇಟ್ಕೊಂಡಿರೋದು ಅದೊಂದು ನಾಥಪಂಥದ ಮಠ, ಅದೊಂದು ಅವೈದಿಕ ಪರಂಪರೆ ಇರುವಂತಹ ಒಂದು ಮಠ. ಎಲ್ಲ ಜಾತಿ ಧರ್ಮ ಹೌದು, ಒಂದು ಅವೈದಿಕ ಮತ್ತು ನಾಥಪಂಥದ ಮಠ ಅನ್ನೋ ಕಾರಣಕ್ಕೆ ಒಂದು ಇಟ್ಕೊಂಡಿದ್ದೀನಿ. ಆಮೇಲೆ ಆ ಮಠದ ಬಗ್ಗೆ ಆಗಲಿ ಅಥವಾ ಸಿದ್ಧಗಂಗಾ ಮಠದ ಬಗ್ಗೆ ಆಗಲಿ ನನಗೆ ಯಾಕೆ ಗೌರವ ಇದೆ ಅಂತ ಹೇಳಿದ್ರೆ, ಅಲ್ಲಿ ಬರೋವಂತಹ ಯಾವುದೇ ರೆವಿನ್ಯೂನ ಅವರು ಈಗ ಮೊನ್ನೆ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳಲ್ಲಿ 1 ಕೋಟಿ ಮರಗಳನ್ನು ಹೂತಿದ್ದಾರೆ, ಗಿಡಗಳನ್ನು ಹೂತಿದ್ದಾರೆ. ಅಂದರೆ ಅದನ್ನು ಯಾವುದೇ ಸರ್ಕಾರವೂ ಕೂಡ ಮಾಡಲಾರ್ದಂಥದ್ದು ಒಂದು. ಆಮೇಲೆ ಇನ್ನೊಂದು, ಆರೋಗ್ಯ, ಶಿಕ್ಷಣ ಎಲ್ಲ ವಿಷಯಗಳಲ್ಲೂ ಕೂಡ ಈ ಮಠಗಳು ಮಾಡುವಂತಹ ಕೆಲಸಗಳ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಇದೆ. ಆದರೆ ನನಗೆ ಕಾಡ್ತಾ ಇರೋಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪಾರ್ಕಲ್ಲಿ ಅಕ್ರಮವಾಗಿ ಕಟ್ಟಿರುವಂತಹ ಒಂದು ಸಣ್ಣ ಕಲ್ಲಿಟ್ಟು ದೇವಸ್ಥಾನ ಮಾಡೋದನ್ನು ಕೂಡ ಮುಟ್ಟಲಾರದಂತಹ ಸರ್ಕಾರಗಳು ಇಂಥ ಮಟ್ಟವನ್ನು ಯಾಕೆ ಮುಟ್ತಾ ಇದ್ದಾವೆ ಅಂತ ನನ್ನ ಪ್ರಶ್ನೆ. ನಿಮಗೂ ಒಂದು ಸಂಶಯ ಇದೆ? ನನಗೂ ಆ ಸಂಶಯ ಇದೆ. ಅಂದರೆ ಚಲುವರಾಯ ಸುರೇಶ್ ಗೌಡ್ರಿಗೆ ಒಂದು ಸಂಶಯ, ನಿಮಗೂ ಇದೆ. ಸುರೇಶ್ ಗೌಡ್ರಿಗೆ ಯಾಕೆ ಜವಾಬ್ದಾರಿ ಅಂದರೆ, ರಾಜ್ಯದಲ್ಲಿ ಅವರೇ ಇದ್ದಾರೆ, ಕೇಂದ್ರದಲ್ಲಿ ಅವರೇ ಇದ್ದಾರೆ. ಇದೇನಿದು ಹಗಲೊತ್ತಲ್ಲಿ ಈ ರೀತಿ ನೀವು ಬಂದು ದಾಳಿ ಮಾಡಿದ್ರೆ ಏನು ಕಾರಣ ಅನ್ನೋಂಥದ್ದೇ ಪ್ರಶ್ನೆ ಇದೆ ಸುರೇಶ್ ಗೌಡ್ರೆ. ಈಗ ನಾನು ಹೇಳ್ದಾಗೆ ಕಾರಣ ಹೇಳಬೇಕಾದವರು IT ಅಧಿಕಾರಿಗಳು. ಇಲ್ಲಿ ಕೂತಿರೋರು ಯಾರಿಗೂ ನಿಜವಾದ ಕಾರಣ ಗೊತ್ತಿರೋದಿಲ್ಲ. ಇಲ್ಲ ಏನಕ್ಕೆ ದಾಳಿ ಮಾಡಿದ್ರು ಅಂತ ಹೇಳ್ತಕ್ಕಂಥ ಕಾಂಪಿಟೆಂಟ್ ಅಥಾರಿಟಿ ನಾವಲ್ಲ. ಅದು ಏನೇ ಆದರೂ ಸಹ ಇವರು ಒಂದು ಸಮಾಜ ಗೌರವಿಸ್ತಕ್ಕಂಥ ಸ್ಥಾನವನ್ನು ನಾವು ಅಲ್ಲಿ ನಮ್ಮ ಭಕ್ತಾದಿಗಳು ಹೋಗ್ತೀವಿ, ಬಹಳ ಭಕ್ತಿಪೂರ್ವಕವಾಗಿ ಹೋಗ್ತೀವಿ ನಾವು. ನಾವು ಅದೇ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಹೋದ್ಕೂ, ಈ ವಿಶೇಷ ವಿಜಯನಗರ ಮಠಕ್ಕೆ ಹೋದ್ಕೂ ಬಹಳ ವ್ಯತ್ಯಾಸ ಇದೆ.
ಆ ಮಠದ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ನಮಗೆಲ್ಲ ಮನಸ್ಸಿಗೆ ನೋವಾಗಿರ್ತಕ್ಕಂಥದ್ದು ಸಹಜ. ಅಲ್ಲ, ಒಂದು ಸುರೇಶ್ ಗೌಡ್ರೆ, ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಭಿನ್ನವಾಗಿ ನೋಡಿ, ಮಠವನ್ನು ನೋಡಿ. ಮಠಗಳು ಇನ್ಸ್ಟಿಟ್ಯೂಷನ್ ನಡೆಯುವಾಗ ಇನ್ಸ್ಟಿಟ್ಯೂಷನ್ ಬರ್ತಕ್ಕಂಥ ಲಾಭ ನಷ್ಟಗಳು ಕೂಡ ಲೆಕ್ಕಕ್ಕೆ ಬರಬೇಕಲ್ಲ ಒಂದು IT ಇದರಲ್ಲಿ. ಅಲ್ಲಿ ಯಾವ ಇನ್ಸ್ಟಿಟ್ಯೂಷನ್ ನಡೀತಾ ಇಲ್ಲ. ಅಲ್ಲಿ ಮೆಡಿಕಲ್ ಕಾಲೇಜ್ ನಡೆಯುತ್ತೆ, ಬೇರೆ ಬೇರೆ ಅದು ಇಂಜಿನಿಯರಿಂಗ್ ಕಾಲೇಜ್ ಇನ್ಸ್ಟಿಟ್ಯೂಷನ್ಸ್ಗಳು ಸೆಪರೇಟ್ ಬಿಲ್ಡಿಂಗ್ ಇದಾವೆ, ಹೊರಗಡೆ ಇದಾವೆ. ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಯಾವ ವ್ಯವಹಾರ ನಡೆಯೋದಿಲ್ಲ. ಅಲ್ಲ, ಅದೇ ಯಾಕೆ ಬಂತು ಅನ್ನೋದೇ ಪ್ರಶ್ನೆ. ಅಷ್ಟೇ. ಸೊ ನಾನು ಮುಂದಷ್ಟು ಚರ್ಚೆ ಮಾಡ್ತೀನಿ. ಜೊತೆಗೆ ಶಾಂತವೀರ್ ಶ್ರೀಗಳು ಇರ್ತಾರೆ, ಹಾಗೇನೆ ಸೇತುರಾಮ್ ಅವರು ಕೊಡ್ತಾರೆ, ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಬ್ರೇಕ್.